ಸ್ನೇಹಿತರೆ, ಗಿಲ್ಲಿ ಮೇಲೆ ಅವರ ಅಣ್ಣ, ಅಕ್ಕ, ಅವರ ಅಪ್ಪ ಅಮ್ಮನಿಗೆ ಹಕ್ಕು ಇರುತ್ತೆ. ಆ ಹೆಸರನ್ನು ನಾನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕಾಗಿ ಗಿಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ ಎಂದಿದ್ದಾರೆ ಬಿಗ್ ಬಾಸ್ 4 ವಿನ್ನರ್ ಪ್ರಥಮ್. ಅಂದಹಾಗೆ ಈ ಮಾತಿನ ಹಿಂದೆ ಯಾವುದೇ ದ್ವೇಷವಿಲ್ಲ, ಬದಲಿಗೆ ದೊಡ್ಡದೊಂದು ಮುಕ್ತ ಮನಸ್ಸಿನ ಕಾರಣವಿದೆ ಎಂಬುದನ್ನು ಸ್ವತಃ ಪ್ರಥಮ್ ಅವರೇ ಬಿಚ್ಚಿಟ್ಟಿದ್ದಾರೆ. ಅದು ಏನಂತೀರಾ? ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಟ್ರೋಫಿ ಗೆದ್ದು ಬೀಗಿದ ಗಿಲ್ಲಿ ನಟ ಅವರ ಕ್ರೇಜ್ ಬಗ್ಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಿಚ್ಚ ಸುದೀಪ್ ಅವರೇ ಈ ಆಟವನ್ನ ಬೇರೆ ಯಾರೂ ಅರ್ಥ ಮಾಡಿಕೊಂಡಷ್ಟು ಚೆನ್ನಾಗಿ ಗಿಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದರು. ಗಿಲ್ಲಿ ನಟ ಕೂಡ ತಾವು ಎಲ್ಲಾ ಕೆಲ ಸೀಸನ್ಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಬಂದಿರುವುದಾಗಿ ಹೇಳಿದರು. ಪ್ರಥಮ್ ಹಾಗೂ ಹನುಮಂತ್ ಅವರ ಸೀಸನ್ಗಳನ್ನ ಉಲ್ಲೇಖಿಸಿದರು. ಈ ಬಗ್ಗೆ ಮಾತನಾಡುತ್ತಾ ಇದೀಗ ಒಳ್ಳೆ ಹುಡುಗ ಪ್ರಥಮ್ ಗಿಲ್ಲಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಾರೆ. ನನ್ನ ಮತ್ತು ಗಿಲ್ಲಿ ಅವರ ಅಪೋಸಿಟ್ ಟೀಮ್ ನಲ್ಲಿ ಒಂದಷ್ಟು ಕಾಮಿಡಿ ಟಾಸ್ಕ್ ಗಳಿದ್ವು. ಎಪಿಸೋಡ್ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ PR ಟೀಮ್ ಏನೋ ಕಟ್ ಮಾಡಿ ಹಾಕ್ತಾರೆ. ಒಂದಷ್ಟು ಜನ ಅಂದುಕೊಳ್ತಾರೆ ಇವರಿಬ್ರು ಆಗಲ್ವೇನೋ ಅಂತ. ಅವರು ಎಡಿಟ್ ಮಾಡಿ ಹಾಕೋದು ಆ ತರ ಇರುತ್ತೆ. ಆದ್ರೆ ಅವರು ಚೆನ್ನಾಗಿರ್ಲಿ, ಗಿಲ್ಲಿ ಮೇಲೆ ಅವರ ಅಣ್ಣ, ಅಕ್ಕ, ಅವರ ಅಪ್ಪ ಅಮ್ಮನಿಗೆ ಹಕ್ಕು ಇರುತ್ತೆ. ಆ ಹೆಸರನ್ನ ನಾನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಹೋಗಬಾರದು. ಅದಕ್ಕಾಗಿ ಗಿಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ. ಇದು ನಿಜವಾದ ಕಾರಣ. ನೋಡೋರಿಗೆ ಅದು ಬೇರೆ ರೂಪ ತಗೊಳುತ್ತೆ. ಎಷ್ಟೋ ಜನ ಏನಂತಾರೆ ಗೊತ್ತಾ, ಪ್ರಥಮ್ ನಿಮಗೆ ಗಿಲ್ಲಿ ಗೊತ್ತಲ್ವಾ, ಈ ಕಾರ್ಯಕ್ರಮಕ್ಕೆ ಕರೀರಿ ಅವರನ್ನ, ಒಂದು ಮಾತು ಹೇಳಿ ರೆಫರ್ ಮಾಡಿ ಅಂತಾರೆ. ಆದರೆ ನಾನು ಯಾವತ್ತೂ ಏನನ್ನು ಕೇಳೋದಕ್ಕೆ ಹೋಗಿಲ್ಲ. ಆಮೇಲೆ ನಾಳೆ ಅವರಿಗೆ ನನ್ನ ಕ್ರೇಜ್ ಯಾರು ಎನ್ಕ್ಯಾಶ್ ಮಾಡಿಕೊಂಡ್ರು ಅಂತ ಅವರಿಗೆ ಅನ್ನಿಸಬಾರದು. ನಿರೀಕ್ಷೆ ಮಾಡಿ ಡಿಸಪಾಯಿಂಟ್ ಆಗುವ ಬದಲು ನಾನು ದೂರದಲ್ಲೇ ಇದ್ದು ಬಿಡ್ತೀನಿ. ಚೆನ್ನಾಗಿರಲಿ ಅಂತ ಯಾವತ್ತೂ ಹೋಗಿ ಏನು ಹೇಳೋದು ಬೇಡ ಅಂದುಕೊಂಡು ಆರಾಮಾಗಿರ್ತೇನೆ. ಏನಾದರೂ ಮಾಡಬೇಕು ಅಂದುಕೊಂಡ್ರೆ ಮಾಡಬೇಕು, ಲೆಕ್ಕಾಚಾರ ಇಟ್ಕೊಂಡು ಏನಾದರೂ ಮಾಡಬಾರ್ದು. ಇದರಿಂದ ನನಗೆ ವರ್ಕ್ ಆಗುತ್ತೆ ಅಂತ ಇರಬಾರ್ದು. ನಿರೀಕ್ಷೆ ಇದ್ದರೆ ನಿರಾಸೆ ಜಾಸ್ತಿ. ನಾನು ಆತನ ಬಗ್ಗೆ ಜಾಸ್ತಿ ನಿರೀಕ್ಷೆ ಮಾಡಲ್ಲ. ದೂರದಲ್ಲಿ ಚೆನ್ನಾಗಿರಲಿ ಅಂತ ಗೆಲುವು ಯಾರ ಬಳಿ ಇರುತ್ತೋ ಆ ರೋಡಿನಿಂದ ಅಂತರ ಕಾಯ್ದುಕೊಳ್ತೇನೆ. ಆ ಬೀದಿಗೆ ನಾನು ಹೋಗಲ್ಲ. ಗಿಲ್ಲಿ ಇರೋ ಬೀದಿಗೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಇದೇ ಕಾರಣ ಅಂತ ಸಂದರ್ಶನವೊಂದರಲ್ಲಿ ಪ್ರಥಮ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಪ್ರಥಮ್ ಅವರ ಈ ಹೇಳಿಕೆ ಬಗ್ಗೆ ನಿಮಗೆ ಏನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.